ನಮಸ್ಕಾರ ಸ್ನೇಹಿತರೆ, ನಾನು ಸಾಯಿ ವಿನಾಯಕ. 200 ಟನ್ ಚಿನ್ನ, 2.5 ಲಕ್ಷ ಕೋಟಿ ಮೌಲ್ಯದ ಖಜಾನೆ ಸಿಕ್ತು 300 ವರ್ಷ ಹಿಂದೆ ಮುಳುಗಿದ ಹಡಗು. ಹೌದು, ಮಹಾಸಾಗರಗಳಲ್ಲಿ ಮುಳುಗಿರುವ ಬೃಹತ್ ಹಡಗುಗಳ ಬಗ್ಗೆ ತಿಳಿದುಕೊಳ್ಳಲು ಜನರು ಕುತೂಹಲ ಹೊಂದಿರುತ್ತಾರೆ. ದೈತ್ಯ ಹಡಗು ಟೈಟಾನಿಕ್ ಮುಳುಗಿದಾಗ ಇಡೀ ಜಗತ್ತು ಶಾಕ್ ಆಗಿತ್ತು. ಸಮುದ್ರ ತಳದಲ್ಲಿರುವ ಟೈಟಾನಿಕ್ ಹಡಗು ನೋಡಲು ಹೋಗಿ ಪ್ರಾಣ ಕಳೆದುಕೊಂಡ ಉದಾಹರಣೆಗಳಿವೆ. ಸ್ಪ್ಯಾನಿಷ್ ಗ್ಯಾಲಿಯನ್ ಸ್ಯಾನ್ ಜೋಸ್ ಎಂಬ ಹಡಗು 317 ವರ್ಷಗಳ ಹಿಂದೆ ಅಂದ್ರೆ ಸುಮಾರು 1708ರಲ್ಲಿ ಮುಳುಗಡೆಯಾಗಿತ್ತು. ಈ ಹಡಗು ಅಪಾರ ಪ್ರಮಾಣದ ಚಿನ್ನ, ವಜ್ರ ಸೇರಿದಂತೆ ದೊಡ್ಡ ಖಜಾನೆಯನ್ನು ಹೊತ್ತು ಸಾಗುತ್ತಿತ್ತು. ಹಾಗಾಗಿ ಸ್ಪ್ಯಾನಿಷ್ ಗ್ಯಾಲಿಯನ್ ಸ್ಯಾನ್ ಜೋಸ್ ಹಡಗು ಮುಳುಗಡೆ ವಿಶ್ವದೆಲ್ಲೆಡೆ ಸದ್ದು ಮಾಡಿತ್ತು. ಸ್ಪ್ಯಾನಿಷ್ ಗ್ಯಾಲಿಯನ್ ಸ್ಯಾನ್ ಜೋಸ್ ಹಡಗಿನಲ್ಲಿ ಎಷ್ಟು ಮೌಲ್ಯದ ಸಂಪತ್ತಿತ್ತು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಈ ಯೂಟ್ಯೂಬ್ ಚಾನಲ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2.5 ಲಕ್ಷ ಕೋಟಿ ಮೌಲ್ಯದ ಸಂಪತ್ತು ತುಂಬಿದ್ದ ಸ್ಪ್ಯಾನಿಷ್ ಗ್ಯಾಲಿಯನ್ ಸ್ಯಾನ್ ಜೋಸ್ ಹಡಗು ಪೆರುವಿನಿಂದ ಸ್ಪೇನ್ನತ್ತ ಪ್ರಯಾಣ ಬೆಳೆಸಿತ್ತು. ಈ ನಿಧಿಯನ್ನು ಸ್ಪ್ಯಾನಿಷ್ ಉತ್ತರಾಧಿಕಾರಕ್ಕಾಗಿ ಯುದ್ಧದ ಬಳಕೆಗಾಗಿ ಸ್ಪೇನ್ಗೆ ಸಾಗಿಸಲಾಗುತ್ತಿತ್ತು. ಆದರೆ ಮಾರ್ಗ ಮಧ್ಯೆ ಬ್ರಿಟನ್ ರಾಯಲ್ನಲ್ಲಿ ಈ ಹಡಗು ಮುಳುಗಡೆಯಾಯಿತು. ಅಂದಿನಿಂದ ಇಂದಿನವರೆಗೆ ಅನೇಕ ದೇಶಗಳು ಮತ್ತು ಕಂಪನಿಗಳು ದಶಕಗಳಿಂದ ಈ ನಿಧಿ ತುಂಬಿದ ಹಡಗಿನ ಹುಡುಕಾಟದಲ್ಲಿ ತೊಡಗಿವೆ. ಈಗ ಅದು ಪತ್ತೆಯಾದ ತಕ್ಷಣ ಹಕ್ಕುದಾರರಲ್ಲಿ ಸ್ಪರ್ಧೆ ಉಂಟಾಗಿದೆ. ಮುಳುಗಡೆಯಾದ ಸ್ಪ್ಯಾನಿಷ್ ಗ್ಯಾಲಿಯನ್ ಸ್ಯಾನ್ ಜೋಸ್ ಹಡಗು ಒಟ್ಟು 200 ಟನ್ ಮೌಲ್ಯದ ಬಂಗಾರ, ವಜ್ರಾಭರಣಗಳನ್ನು ಹೊತ್ತು ಪ್ರಯಾಣ ಬೆಳೆಸಿತ್ತು ಎಂದು ವರದಿಯಾಗಿದೆ. ಈ ಹಡಗಿನಲ್ಲಿ ಸಾಗಿಸಲಾಗುತ್ತಿದ್ದ ಒಂದೊಂದು ಚಿನ್ನದ ನಾಣ್ಯಗಳು ಸುಮಾರು 27 ಗ್ರಾಂ ತೂಕವನ್ನು ಹೊಂದಿವೆ ಎಂದು ಹೇಳಲಾಗ್ತಿದೆ. ಕಾರ್ಟಜೆನಾ ಕರಾವಳಿಯ ಬಳಿಯ ಬರೂ ದ್ವೀಪದಲ್ಲಿ ಮುಳುಗಡೆಯಾದ ಹಡಗನ್ನು ಪತ್ತೆ ಮಾಡಲಾಗಿದೆ. ಕ್ರಿಸ್ತಶಕ 1707ರ ಹಿಂದಿನ ಲಿಮಾ ಮಿಂಟ್ನ ಚಿನ್ನದ ನಾಣ್ಯಗಳು, 1665ರ ಹಿಂದಿನ ಪಿರಂಗಿಗಳು ಮತ್ತು ಪಿಂಗಾಣಿ ಪಾತ್ರೆಗಳು ಈ ಹಡಗಿನಲ್ಲಿ ಸಿಕ್ಕಿವೆ. ಸ್ಪೇನ್, ಪೆರು, ಕೊಲಂಬಿಯಾ ಮುಂತಾದ ದೇಶಗಳು ಗೋಕಾಮೊರ ಮತ್ತು ಸಮುದ್ರ ಸಂಶೋಧನಾ ಕಂಪನಿ ಆರ್ಮಡ ಈ ನಿಧಿ ತಮಗೆ ಸೇರಿದ್ದು ಎಂದು ಸ್ಪರ್ಧೆ ನಡೆಸುತ್ತಿದೆ. ಈ ಹಡಗಿನ ಹುಡುಕಾಟದಲ್ಲಿ ಈ ಹಕ್ಕುದಾರರು ಈಗಾಗಲೇ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಾಗಿ ಹಡಗು ಯಾರಿಗೆ ಸೇರುತ್ತೆ ಎಂಬುದರ ಬಗ್ಗೆ ಗೊಂದಲವಾಗಿದೆ. ಸಮುದ್ರ ತಳದಲ್ಲಿ ಅಂತಹ ಹಡಗಿನ ಚಿಹ್ನೆಗಳು ನೀರೊಳಗಿನ ಡ್ರೋನ್ಗಳಿಂದ ಕಂಡು ಬಂದಿವೆ. ಗೋಕಾಮುರ 1981ರಲ್ಲಿಯೇ ಹಡಗನ್ನು ಕಂಡುಹಿಡಿದಿದೆ ಎಂದು ಹೇಳಲಾಗ್ತಾ ಇದೆ. ಸಮುದ್ರ ಶೋಧ ಕಂಪನಿ ಆರ್ಮಡ ಅದರಲ್ಲಿ ಅರ್ಧದಷ್ಟು ಬೇಡಿಕೆ ಇಟ್ಟಿದೆ. ಕೊಲಂಬಿಯಾ ಸರ್ಕಾರ 2020ರಲ್ಲಿ ಕಾನೂನನ್ನು ಜಾರಿಗೆ ತಂದಿದ್ದು ಎಲ್ಲವನ್ನೂ ವಶಕ್ಕೆ ಪಡೆದುಕೊಂಡಿದೆ. ಮತ್ತೊಂದೆಡೆ ಹಡಗು ಸ್ಪೇನ್ಗೆ ಹೋಗುತ್ತಿತ್ತು. ಆದ್ದರಿಂದ ಈ ಹಡಗಿನ ಮೇಲೆ ಸಂಪೂರ್ಣವಾದ ಹಕ್ಕು ನಮ್ಮದು ಎಂದು ಸ್ಪ್ಯಾನಿಷ್ ಸರ್ಕಾರ ಹೇಳುತ್ತಿದೆ. ಹಾಗಿದ್ರೆ ಹಡಗು ಮುಳುಗಿದ್ದಾದ್ರೂ ಹೇಗೆ? 1708ರ ಜೂನ್ 8ರಂದು ಕಾರ್ಟಜೆನಾದಿಂದ ಯುರೋಪ್ಗೆ ಹೊರಟ ಬೆಂಗಾವಲು ಪಡೆಯಲ್ಲಿ ಸ್ಯಾನ್ ಜೋಸ್ 18 ಹಡಗುಗಳಲ್ಲಿ ಒಂದಾಗಿತ್ತು. ಈ ಹಡಗುಗಳ ಮೇಲೆ 5 ಬ್ರಿಟಿಷ್ ಯುದ್ಧ ನೌಕೆಗಳು ದಾಳಿ ಮಾಡಿದವು. ಆಗ ಬ್ರಿಟನ್ ಸ್ಪ್ಯಾನಿಷ್ ಉತ್ತರಾಧಿಕಾರ ಯುದ್ಧದಲ್ಲಿ ಸ್ಪೇನ್ ವಿರುದ್ಧ ನಿಂತಿತ್ತು. ಸ್ಪ್ಯಾನಿಷ್ ಹಡಗುಗಳು ಸಹ ಪ್ರತಿದಾಳಿ ನಡೆಸಿತು. ಆದರೆ ಪಿರಂಗಿಗಳಲ್ಲಿ ಇರಿಸಲಾಗಿದ್ದ ಗನ್ ಪೌಡರ್ನಲ್ಲಿ ಬೆಂಕಿಯಿಂದ ಉಂಟಾದ ಸ್ಫೋಟದಿಂದ ಹಡಗು ಮುಳುಗಿ ಹೋಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ದಿನದ ವಿಶೇಷ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.